ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಡಿಯಂಡಮೋಳ್ ಬೆಟ್ಟಕ್ಕೆ ಚಾರಣಕ್ಕೆ ಅಂತ ಹೋದ ಯುವತಿ ನಾಪತ್ತೆಯಾಗಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ 48 ಗಂಟೆ ಕಳೆದ್ರೂ ಕೂಡ ಕೇರಳದ ಯುವತಿ ಶರಣ್ಯ ಪತ್ತೆಯಾಗಿಲ್ಲ. ಇನ್ನು ಮನೆಯಲ್ಲಿ ಯಾರಿಗೂ ತಿಳಿಸದೆ ಇವರು ಟ್ರೆಕ್ಕಿಂಗ್ಗೆ ಅಂತ ಹೇಳಿ ತೆರಳಿರ್ತಾರೆ. 3ನೇ ದಿನಕ್ಕೆ ಶರಣ್ಯ ಸರ್ಚಿಂಗ್ ನಾಪತ್ತೆಯಾಗಿದ್ದಾರೆ. ಅವರಿಗೆ ಸರ್ಚಿಂಗ್ ಮಾಡುವಂತ ಕೆಲಸ 3ನೇ ದಿನಕ್ಕೆ ಕಾಲಿಟ್ಟಿದೆ. ಕಾರ್ಯಾಚರಣೆಯ ಸ್ಥಳಕ್ಕೆ ಶರಣ್ಯ ಸಹೋದರ ಶ್ಯಾಮ್ ಈಗ ಆಗಮಿಸಿದ್ದಾರೆ. ಮಡಿಕೇರಿ ತಾಲೂಕಿನ ಕಕ್ಕಬ್ಬೆ ಬಳಿಯ ತಡಿಯಂಡಮೋಳ ಬೆಟ್ಟಕ್ಕೆ ಅಂತ ಹೇಳಿ ಚಾರಣಕ್ಕೆ ಬಂದಿರ್ತಾರೆ. ಚಾರಣಿಗರ ಸ್ವರ್ಗವಾಗಿರುವಂತ ಪ್ರಕೃತಿಯ ತಾಣ ತಡಿಯಂಡಮೋಳ್. ಆದರೆ ಚಾರಣಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಅವರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಇದೀಗ ಕಾರ್ಯಾಚರಣೆಯೂ ಕೂಡ ಸಾಗ್ತಾ ಇದೆ. 48 ಗಂಟೆ ಕಳೆದ್ರೂ ಕೂಡ ಕೇರಳದ ಯುವತಿ ಶರಣ್ಯ ಬಗ್ಗೆ ಯಾವುದೇ ರೀತಿಯಾದಂಥ ಸುಳಿವು ಸಿಗ್ತಾ ಇಲ್ಲ. ಒಂದು ಕಡೆ ಮೊದಲ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ತಡಿಯಂಡಮೋಳ ಬೆಟ್ಟದ ಒಂದು ದೃಶ್ಯ ಅದು. ಇನ್ನು ಎರಡನೆಯ ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ, ಆಕೆಯೇ ನಾಪತ್ತೆಯಾದಂತಹ ಯುವತಿ. 3ನೇ ದಿನಕ್ಕೆ ಆಕೆಯನ್ನ ಹುಡುಕುವಂತಹ ಕಾರ್ಯ ಮುಂದುವರಿತಾ ಇದೆ. ಹಾಗಾಗಿ ಕುಟುಂಬಸ್ಥರು ಕೂಡ ಒಂದು ಕಡೆ ಗಾಬರಿ ಆಗಿದ್ದಾರೆ. ಟ್ರೆಕ್ಕಿಂಗ್ ಟ್ರಿಪ್ ಅಫ್ಕೋರ್ಸ್ ಎಲ್ಲರೂ ಕೂಡ ಹೋಗ್ತಾರೆ, ಆದರೆ ಒಂದು ಗುಂಪಿನ ಸಮೇತವಾಗಿ ಹೋಗುವುದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಗುರುವಾರ 9 ಜನರ ಜೊತೆಗೆ ಟ್ರೆಕ್ಕಿಂಗ್ಗೆ ತೆರಳಿರ್ತಾರೆ ಶರಣ್ಯ, ನಾಪತ್ತೆಯಾಗಿದ್ದಾರೆ. ಕೇರಳದ ಕೊಯಿಕೋಡ್ ನಿವಾಸಿ 36 ವರ್ಷ ಪ್ರಾಯದ ಶರಣ್ಯ ಮನೆಯಲ್ಲಿ ಯಾರಿಗೂ ತಿಳಿಸದೆ ಶರಣ್ಯ ಟ್ರೆಕ್ಕಿಂಗ್ಗೆ ಅಂತೇಳಿ ಹೋಗಿರ್ತಾರೆ. ಹಿಂದಿರುಗುವಾಗ ಗುಂಪಿನಿಂದ ಯುವತಿ ಬೇರ್ಪಟ್ಟಿರ್ತಾರೆ. ಗುರುವಾರ ಸಂಜೆ ಹೋಮ್ ಸ್ಟೇ ಮಾಲೀಕರಿಗೆ ಶರಣ್ಯ ಕರೆ ಮಾಡಿರ್ತಾರೆ. ತಾನು ಕಾಡಿನಲ್ಲಿ ದಾರಿ ತಪ್ಪಿರೋದಾಗಿಯೂ ಕೂಡ ಮಾಲೀಕರಿಗೆ ಶರಣ್ಯ ಮಾಹಿತಿಯನ್ನು ನೀಡ್ತಾಳೆ. ಪೊಲೀಸ್ ಹಾಗೆ ಅರಣ್ಯ ಇಲಾಖೆಯ 60 ಸಿಬ್ಬಂದಿಗಳು ಹುಡುಕಾಟವನ್ನು ನಡೆಸಿದ್ದಾರೆ. ಹುಡುಕಾಟಕ್ಕೆ ಈಗ ಡ್ರೋನ್ ಮತ್ತು ಡಾಗ್ ಸ್ಕ್ವಾಡ್ ಅನ್ನು ಕೂಡ ಬಳಕೆ ಮಾಡಲಾಗಿದೆ. ಎಷ್ಟೇ ಹುಡುಕಾಟವನ್ನು ನಡೆಸಿದ್ರೂ ಕೂಡ ಶರಣ್ಯ ಈವರೆಗೂ ಕೂಡ ಪತ್ತೆಯಾಗಿಲ್ಲ. ಆಪರೇಷನ್ಗೆ ಸ್ಥಳೀಯ ಗ್ರಾಮದ ಯುವಕರೆಲ್ಲರೂ ಸೇರಿ ಸಾಥ್ ನೀಡಿದ್ದಾರೆ. ಆಕೆಯನ್ನು ಹುಡುಕುವಂತ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ದಟ್ಟವಾದಂಥ ಕಾಡದು, ದುರ್ಗಮವಾಗಿರುವಂಥ ರಸ್ತೆ, ಕಾಡಾನೆ ಕಾರ್ಯಾಚರಣೆಗೂ ಕೂಡ ಒಂದು ಕಡೆ ಅಡ್ಡಿಯನ್ನ ಪಡಿಸಿದೆ. ಮುತ್ತಪ್ಪ ಯವಕ್ಕಪಡಿ ಗ್ರಾಮದಲ್ಲಿ ನಿನ್ನೆ ಸರಣಿ ಎಂಬ ಒಂದು ಹೆಣ್ಮಗಳು ತಡಿಯಂಡಮೋಳ ಬೆಟ್ಟಕ್ಕೆ ಚಾರಣ ಬಂದು ಎಲ್ಲೂ ದಾರಿ ತಪ್ಪಿ ಕಾಣಾಗಿದ್ದು ನಿನ್ನೆಯಿಂದ ಇವತ್ತು ತನಕ ಹುಡುಕಿಯಲ್ಲಿ ಸಿಕ್ಕಿಲ್ಲ. ಈಗಾಗಲೇ ಅವರ ಅಣ್ಣ ಶ್ಯಾಮ್ ಬಂದಿದ್ದಾರೆ. ಈಗ ನಮ್ಮ ಮಕ್ಕಳೊಂದು ನಮ್ಮ ಯವಕ್ಕಪಡಿಯ ನಾಗರಿಕರು ಒಂದು 20ರಿಂದ 30 ನಾಗರಿಕರು ಈಗಾಗಲೇ ಕಾಡು ಒಳಗಡೆ ಹುಡುಕ್ತಾ ಇದ್ದಾರೆ. ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕೂಡ ಸಂಪೂರ್ಣ ಸಹಕಾರ ಕೊಟ್ಟು ಹುಡುಕ್ತಾ ಇದ್ದಾರೆ. ಪೊಲೀಸ್ ನಾಯಿ ತಂದಿದ್ದಾರೆ. ಈಗ 5 ಗಂಟೆ ತನಕ ಏನು ಸುಳಿಯೇ ಸಿಕ್ಕಿಲ್ಲ. ಬಹುಶಃ ನಾವು ದೇವರನ್ನು ಪ್ರಾರ್ಥಿಸ್ಕೊಂಡಿದ್ದೀವಿ, ಆ ದೇವ್ರ ದಯದಿಂದ ಚೆನ್ನಾಗಿರಲಿ, ಚೆನ್ನಾಗಿ ನಮಗೆ ಬಂದು ಸಿಕ್ಕಲಿ ಅಂತೇಳಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್ ದೂರವಾಣಿ ಸಂಪರ್ಕದಲ್ಲಿ. ಲೋಹಿತ್, ಇನ್ನು 9 ಜನರ ಜೊತೆಗೆ ಟ್ರೆಕ್ಕಿಂಗ್ಗೆ ಆಕೆ ತೆರಳಿದಾಗ ಶರಣ್ಯ ಒಬ್ಬರೇ ನಾಪತ್ತೆ ಆಗೋದಕ್ಕೆ ಹೇಗೆ ಸಾಧ್ಯ? ಜೊತೆಗೆ ಈಗ ಕಾರ್ಯಾಚರಣೆಗಳು ಯಾವ ರೀತಿಯಾಗಿ ಆಗ್ತಾ ಇದೆ? ಖಂಡಿತ ದಿವ್ಯದರ್ಶಿ ಏನಂತಂದ್ರೆ ಈ ಒಂದು ಘಟನೆ ನಡೆದಿರುವಂತದ್ದು ಗುರುವಾರ ನಡೆದಿರುವಂತಹ ಈ ಒಂದು ಘಟನೆ ಇನ್ನೂ ಕೂಡ ಈ ಒಂದು ಹುಡುಗಿ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಅಂದ್ರೆ 9 ಜನ ಜೊತೆ ಕಳಿಸ್ಕೊಟ್ಟಿರುವಂತದ್ದು. ಅಂದ್ರೆ ಈಕೆ ಬಂದಿರುವಂತದ್ದು ಸೋಲೋ ಟ್ರೆಕ್ಕಿಂಗ್ ಗೆ ಬಂದಿರುವಂತದ್ದು. ಕೇರಳ ಮೂಲದ ಕ್ಯಾಲಿಕಟ್ ನ ಒಟ್ಟಿನ ನಿವಾಸಿಯಾಗಿರುವಂತಹ ಶರಣ್ಯ ಏನಿದ್ದಾಳೆ, ಇವಳು ಕೇರಳದಿಂದ ತಮ್ಮ ಮನೆಯವರಿಗೂ ತಿಳಿಸದೆ ಒಂದು ಟ್ರೆಕ್ಕಿಂಗ್ ಗೆ ಬಂದಿರುವಂತದ್ದು. ಅದು ಕೊಡಗಿನ ಅತಿ ಎತ್ತರದ ಬೆಟ್ಟ, ಅಂದ್ರೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುವಂತಹ ಕರ್ನಾಟಕದ 3ನೇ ಅತಿ ಎತ್ತರದ ಬೆಟ್ಟ ಅಂತ ಕೂಡ ಕರೀತಾರೆ. ಇದು ಈ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಏನಿದೆ, ಸಾಕಷ್ಟು ಜನರು ಇಲ್ಲಿಗೆ ಟ್ರೆಕ್ ಮಾಡ್ಬೇಕು ಅಂತ ಸಾಕಷ್ಟು ಜನರು ಕನಸನ್ನ ಕಳ್ಕೊಂಡಿರ್ತಾರೆ. ಹಾಗಾಗಿ ಈ ಒಂದು ಬೆಟ್ಟಕ್ಕೆ ಬಂದ್ರೆ ಸಾಕಷ್ಟು ವ್ಯೂ ಪಾಯಿಂಟ್ ಗಳಿರೋದು ಮತ್ತು ಕಡಿದಾದ ರಸ್ತೆಗಳು, ಬೆಟ್ಟ ಗುಡ್ಡಗಳನ್ನ ಏರಿ ಈ ಒಂದು ಬೆಟ್ಟವನ್ನು ಹತ್ತಬೇಕು. ಹಾಗಾಗಿ ಸಾಕಷ್ಟು ಚರಣಪ್ರಿಯರಿಗೆ ಇದೊಂದು ಥ್ರಿಲ್ಲಿಂಗ್ ಕೊಡುವಂತ ಒಂದು ಬೆಟ್ಟ ಅಂತಾನೆ ಹೇಳ್ಬೋದು. ಹೀಗಾಗಿ ಇವಳು ಕೇವಲ ಒಬ್ಬಳೇ ಬಂದಿರುವಂತದ್ದು. ಅಂದ್ರೆ ಒಂದು ಖಾಸಗಿ ಹೋಮ್ ಸ್ಟೇಯಲ್ಲಿ ತಂಗಿರ್ತಾಳೆ. ಅಲ್ಲಿಂದ ಬಂದು ಇಲ್ಲಿ ಏನು ಎಂಟ್ರಿ ಆಗುವಂತ ಸಂದರ್ಭದಲ್ಲಿ ಒಬ್ಬರೇ ಹೋಗಲು ಬಿಡಲ್ಲ. ಅಂದ್ರೆ ಅಲ್ಲಿ ಜೊತೆಗಾರನ ಮಾಡಿ ಕಳಿಸುವಂತ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ತಾರೆ.
ಅರಣ್ಯ ಇಲಾಖೆ. ಯಾಕಂದ್ರೆ ಒಬ್ಬರೇ ಹೋದ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳು ಎದುರಾಗುವಂತ ಸಾಧ್ಯತೆಗಳಿರ್ತವೆ. ಹಾಗಾಗಿ ಆಕೆ ಒಬ್ಬಳೇ ಬಂದಿರೋ ಹಿನ್ನೆಲೆಯಲ್ಲಿ ಬೇರೆ ತಂಡ 8 ಜನ ತಂಡ ಏನು ಬಂದಿತ್ತು ಆ ತಂಡದೊಂದಿಗೆ ಈ ಒಂದು ಯುವತಿಯನ್ನು ಕೂಡ ಕಳ್ಸಿಕೊಟ್ಟಿರುವಂತದ್ದು. ಈಕೆ ಬರುವಂತ ಸಂದರ್ಭದಲ್ಲಿ ಏನು ಈ 8 ಜನರ ತಂಡ ಇದೆ ಅವರು ಮುಂದೆ ಪಾಸ್ ಆಗಿ ಬರ್ತಾರೆ. ಆದ್ರೆ ಈ ಒಂದು ಯುವತಿ ಏನಂದ್ರೆ ಹಿಂದೆ ಉಳ್ಕೊಳ್ಳುವಂತದ್ದು. ಅಂದ್ರೆ ಅಲ್ಲಿ ಏನು ಸ್ಥಳೀಯರು ಮತ್ತೆ ಅಲ್ಲಿನ ಪ್ರವಾಸ ಅಂದ್ರೆ ಚರಣಪ್ರಿಯರು ಹೇಳೋ ಪ್ರಕಾರ ಆಕೆಗೆ ಒಂದು ನಾಯಿ ಸಿಗುತ್ತೆ. ಆ ನಾಯಿಯೊಂದಿಗೆ ಆಟ ಆಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಆಕೆ ಮಿಸ್ ಆಗಿರ್ತಾಳೆ ಅನ್ನೋ ಮಾತುಗಳನ್ನ ಹೇಳಿರುವಂತದ್ದು. ಅಂದ್ರೆ ಆ ಬೆಟ್ಟದಿಂದ ಇಳಿದು ಬಂದಂತ ಸಂದರ್ಭದಲ್ಲಿ ಬೆಟ್ಟ ಆಗಿರೋದ್ರಿಂದ ಸಾಕಷ್ಟು ಏನು ದಾರಿಗಳು ಕೂಡ ನಡೀತದೆ. ಅದು ಏನು ನೆರೆ ಕೇರಳ ರಾಜ್ಯಕ್ಕೆ ಕೂಡ ಸಂಪರ್ಕ ಕಲ್ಪಿಸುವಂತ ಒಂದು ಸಾಲಿನಲ್ಲಿ ಬರುವಂತಹ ಒಂದು ಬೆಟ್ಟ. ಹೀಗಾಗಿ ಆಕೆ ಬರುವಂತ ದಾರಿ ಎಲ್ಲೋ ಒಂದ್ ಕಡೆ ಮಿಸ್ ಆಗಿರೋ ಸಾಧ್ಯತೆಗಳು ಕೂಡ ಇರುವಂತದ್ದು. ಹೀಗಾಗಿ ಆಕೆಯ ಹುಡುಕಾಟವನ್ನ ಕೂಡ ಕೊಡಗಿನ ನಾಪಕ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾಕಷ್ಟು ಹುಡುಕಾಟವನ್ನು ಕೂಡ ನಡೆಸಿರುವಂತ ಅಂದ್ರೆ ನಾಪಕ್ಲು ಪೊಲೀಸರಾಗಿರ್ಬೋದು, ಅರಣ್ಯ ಇಲಾಖೆಯವರು ಆಗಿರ್ಬೋದು ಮತ್ತು ಅಲ್ಲಿನ ಸ್ಥಳೀಯರೇನಿದ್ದಾರೆ ಅವರೆಲ್ಲರೂ ಕೂಡ ಇದೀಗ ಹುಡುಕಾಟವನ್ನ ಕೂಡ ನಡೆಸಿರುವಂತದ್ದು. ಕಳೆದ 48 ಗಂಟೆ ಆದ್ರೂ ಕೂಡ ಇನ್ನು ಆಕೆಯ ಪತ್ತೆ ಆಗ್ಲಿಲ್ಲ. ಅಂದ್ರೆ ಅಷ್ಟು ಡ್ರೋನ್ ಮೂಲಕ ಆಗಿರ್ಬೋದು, ಡಾಗ್ ಸ್ಕ್ವಾಡ್ಗಳು ಎಲ್ಲವೂ ಕೂಡ ಹುಡುಕಾಟ ನಡೆಸಿರುವಂತದ್ದು. ಇಲ್ಲಿ ಡ್ರೋನ್ಗೆ ಸಾಕಷ್ಟು ಕಾರ್ಯಕ್ರಮಕ್ಕೆ ಅಡಚಣೆ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಂದ್ರೆ ಮಧ್ಯಾಹ್ನದಲ್ಲಿ ಮಳೆ ಬರುವಂತ ಸಾಧ್ಯತೆಗಳು ಮತ್ತು ಅಲ್ಲಿ ಒಂದು ರೀತಿಯಲ್ಲಿ ಮೋಡ ಮುಸುಕಿದ ವಾತಾವರಣ ಇರೋದ್ರಿಂದ ತಳಭಾಗದಲ್ಲಿ ಅಂದ್ರೆ ಬಹಳ ಎತ್ತರದಲ್ಲಿ ಇರುವಂತಹ ಬೆಟ್ಟ ಏನಿದೆ ಅದರ ತಳಭಾಗದಲ್ಲಿ ಇರುವಂತಹ ಏನು ಡ್ರೋನ್ ಅಷ್ಟೊಂದಾಗಿ ಕಾರ್ಯಾಚರಣೆ ಮಾಡಲು ಸಾಧ್ಯವಾಗುದಿಲ್ಲ. ಮತ್ತು ಜೊತೆಗೆ ಅಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಕೂಡ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ಆಕೆ ಎಲ್ಲೊಂದ್ ಕಡೆ ಕಾಡು ಪ್ರಾಣಿಗಳ ಹಾವಳಿಗೆ ತುತ್ತಾಗಿರೋ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಇನ್ನು ಕೂಡ ಯಾವುದನ್ನು ಕೂಡ ಸ್ಪಷ್ಟವಾಗಿ ಹೇಳಲು ಕೂಡ ಸಾಧ್ಯವಾಗಿಲ್ಲ. ಆದ್ರೆ ಎಲ್ಲಾ ರೀತಿಯಲ್ಲಿ ಕೂಡ ಇದೀಗ ಕಾರ್ಯಾಚರಣೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.